ವಿವೇಕ ಚೂಡಾಮಣಿ ಸಂಚಿಕೆ 10. ವಿವೇಕ ಚೂಡಾಮಣಿಯ 10ನೇ ಶ್ಲೋಕವು ಸಾಧನೆಯ ಮಾರ್ಗದಲ್ಲಿ ಅತ್ಯಂತ ನಿರ್ಣಾಯಕವಾದ ತಿರುವು. ಇಲ್ಲಿಯವರೆಗೆ ಸಾಧನೆ ಮಾಡು, ಎಚ್ಚರಗೊಳ್ಳು ಎಂದು ಹೇಳಿದ ಶಂಕರಾಚಾರ್ಯರು ಈಗ ನಿಖರವಾಗಿ ಏನು ಮಾಡಬೇಕು ಎಂಬುದಕ್ಕೆ ಮೊದಲ ನೇರವಾದ ಉತ್ತರವನ್ನು ನೀಡುತ್ತಿದ್ದಾರೆ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸಾಧಕರೇ, ಮುಮುಕ್ಷುಗಳೇ, ನಾವು ವಿವೇಕ ಚೂಡಾಮಣಿಯ 10ನೇ ಮೆಟ್ಟಿಲಿಗೆ ಬಂದು ನಿಂತಿದ್ದೇವೆ. ಕಳೆದ ಶ್ಲೋಕದಲ್ಲಿ ನಿನ್ನನ್ನು ನೀನೇ ಉದ್ಧಾರ ಮಾಡಿಕೋ, ಬಾವಿಗೆ ಬಿದ್ದವನು ಹಗ್ಗ ಹಿಡಿದು ಮೇಲೆ ಹತ್ತಲೇಬೇಕು ಎಂಬ ಎಚ್ಚರಿಕೆಯನ್ನು ನೋಡಿದೆವು. ಈಗ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತದೆ. ಗುರುಗಳೇ, ಮೇಲೆ ಹತ್ತಬೇಕು ನಿಜ, ಆದರೆ ನನ್ನ ಬೆನ್ನಿನ ಮೇಲೆ 100 ಕಿಲೋ ತೂಕದ ಮೂಟೆ ಇದೆ. ಯಾವುದದು ಮೂಟೆ? ಸಂಸಾರದ ಮೂಟೆ. ಇದನ್ನು ಕಟ್ಟಿಕೊಂಡು ನಾನು ಹಗ್ಗ ಹತ್ತುವುದು ಹೇಗೆ? ಇದಕ್ಕೆ ಉತ್ತರವೇ ಇಂದಿನ ಶ್ಲೋಕ. ಶಂಕರಾಚಾರ್ಯರು ಹೇಳುತ್ತಾರೆ, ಅಪ್ಪ, ಮೇಲೆ ಏರಬೇಕಂದ್ರೆ ಮೊದಲು ಆ ಭಾರವನ್ನ ಕೆಳಗೆ ಇಳಿಸು. ಹಳೆಯದನ್ನು ಬಿಡದೆ ಹೊಸದನ್ನು ಹಿಡಿಯಲು ಸಾಧ್ಯವಿಲ್ಲ. ಈ ಶ್ಲೋಕವು ಸನ್ಯಾಸ, ಧೈರ್ಯ ಮತ್ತು ಪಾಂಡಿತ್ಯದ ನಿಜವಾದ ಅರ್ಥವನ್ನ ವಿವರಿಸುತ್ತದೆ. ಇದು ಕೇವಲ ಕಾಷಾಯ ಬಟ್ಟೆ ಹಾಕುವ ಬಗ್ಗೆ ಅಲ್ಲ, ಇದು ಮನಸ್ಸಿನ ಪರಿವರ್ತನೆಯ ಬಗ್ಗೆ. ಬನ್ನಿ, ಆ ಮಹಾನ್ ಶ್ಲೋಕವನ್ನು ಮೊದಲು ಭಕ್ತಿಯಿಂದ ಅರ್ಥೈಸಿಕೊಳ್ಳುವ ಹಂಬಲದಿಂದ ಪಠಿಸೋಣ. ಸನ್ಯಾಸ್ಯ ಸರ್ವ ಕರ್ಮಾಣಿ ಭವಬಂಧ ವಿಮುಕ್ತೈ ಯತ್ಯತಾಂ ಪಂಡಿತೈ ಧೀರೈ ಆತ್ಮಾಭ್ಯಾಸ ಉಪಸ್ಥಿತೈ. ಇದರ ಅರ್ಥ, ಭವಬಂಧನದಿಂದ, ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಪಡೆಯುವುದಕ್ಕಾಗಿ ಎಲ್ಲಾ ಲೌಕಿಕ ಕರ್ಮಗಳನ್ನು, ಕಾಮ್ಯ ಕರ್ಮಗಳನ್ನು ತ್ಯಜಿಸಿ ಪಂಡಿತರು ಮತ್ತು ಧೀರರೂ ಆದ ಸಾಧಕರು ಆತ್ಮ ಸ್ವರೂಪದ ಚಿಂತನೆಯಲ್ಲಿ, ಆತ್ಮ ಅಭ್ಯಾಸದಲ್ಲಿ ತೊಡಗಿ ಪ್ರಯತ್ನ ಮಾಡಲಿ. ಸನ್ಯಾಸ್ಯ ಸರ್ವಕರ್ಮಾಣಿ, ನಿಜವಾದ ಸನ್ಯಾಸ ಯಾವುದು? ಬಂಧುಗಳೇ, ಈ ಶ್ಲೋಕದ ಮೊದಲ ಪದವೇ ಬಾಂಬ್ ಹಾಕಿದಂತಿದೆ. ಸನ್ಯಾಸ್ಯ ಸರ್ವಕರ್ಮಾಣಿ, ಎಲ್ಲಾ ಕರ್ಮಗಳನ್ನು ತ್ಯಜಿಸು. ಇದನ್ನು ಕೇಳಿದ ತಕ್ಷಣ ನಮಗೆ ಭಯವಾಗುತ್ತದೆ. ಎಲ್ಲವನ್ನು ಬಿಟ್ಟು ಬಿಡುವುದೇ? ಹಾಗಾದರೆ ಊಟ ಮಾಡುವುದು, ಕೆಲಸ ಮಾಡುವುದು, ಮನೆಯವರನ್ನ ನೋಡಿಕೊಳ್ಳುವುದು ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗಬೇಕೆ? ಇಲ್ಲಿ ನಾವು ಶೃಂಗೇರಿ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳ ವ್ಯಾಖ್ಯಾನದ ಆಳಕ್ಕೆ ಇಳಿಯಬೇಕು. ಸ್ವಾಮಿಗಳು ಸ್ಪಷ್ಟಪಡಿಸುತ್ತಾರೆ, ಕರ್ಮ ತ್ಯಾಗ ಎಂದರೆ ಕೆಲಸ ಮಾಡುವುದನ್ನು ನಿಲ್ಲಿಸುವುದಲ್ಲ, ಕರ್ಮದ ಹಿಂದಿರುವ ಸಂಕಲ್ಪ ಮತ್ತು ಅಹಂಕಾರವನ್ನು ತ್ಯಜಿಸುವುದು. ಕರ್ಮದ ಹಿಂದೆ ಇರುವ ಸಂಕಲ್ಪ ಮತ್ತು ಅಹಂಕಾರವನ್ನು ತ್ಯಜಿಸುವುದು. ಕರ್ಮದಲ್ಲಿ 3 ವಿಧ. ಒಂದು ನಿತ್ಯ ಕರ್ಮ, ಎರಡನೆಯದಾಗಿ ಕಾಮ್ಯ ಕರ್ಮ, ಇನ್ನು ಮೂರನೆಯದು ನಿಷಿದ್ಧ ಕರ್ಮ. ಮೊದಲಿಗೆ ನಾವು ನಿತ್ಯ ಕರ್ಮ ಅಂದ್ರೆ ಏನು ಅಂತ ನೋಡೋಣ. ನಿತ್ಯ ಕರ್ಮ ಅಂದ್ರೆ ಸ್ನಾನ, ಸಂಧ್ಯಾ ವಂದನೆ, ಕರ್ತವ್ಯಗಳು, ಇದನ್ನು ಮಾಡಲೇಬೇಕು. ಇನ್ನು ಕಾಮ್ಯ ಕರ್ಮ, ನನಗೆ ಲಾಭ ಸಿಗಲಿ, ಸ್ವರ್ಗ ಸಿಗಲಿ, ಹಣ ಸಿಗಲಿ ಎಂದು ಆಸೆಯಿಂದ ಮಾಡುವ ಕೆಲಸಗಳು. ಇನ್ನು ಮೂರನೆಯದು ನಿಷಿದ್ಧ ಕರ್ಮ, ಪಾಪ ಕೃತ್ಯಗಳು. ಶಂಕರಾಚಾರ್ಯರು ಇಲ್ಲಿ ಕಾಮ್ಯ ಕರ್ಮಗಳನ್ನು ಸಂಪೂರ್ಣವಾಗಿ ಬಿಡು ಎನ್ನುತ್ತಿದ್ದಾರೆ. ಯಾಕೆ? ಒಂದು ಉದಾಹರಣೆ ನೋಡಿ. ಒಬ್ಬ ರೈತ ಹೊಲದಲ್ಲಿ ಬೀಜ ಬಿತ್ತುತ್ತಾನೆ. ಆ ಬೀಜ ಮೊಳಕೆ ಒಡೆಯುತ್ತದೆ, ಗಿಡವಾಗುತ್ತದೆ, ಮತ್ತೆ 100 ಬೀಜಗಳನ್ನು ಕೊಡುತ್ತದೆ. ಮತ್ತೆ ಆ ಬೀಜವನ್ನು ಬಿತ್ತುತ್ತಾನೆ. ಈ ಚಕ್ರಕ್ಕೆ ಕೊನೆ ಇದೆಯೇ? ಹಾಗೆ ನಾವು ಒಂದು ಆಸೆಯಿಂದ ಕರ್ಮ ಮಾಡುತ್ತೇವೆ. ಆ ಕರ್ಮ ಒಂದು ಫಲ ಕೊಡುತ್ತದೆ. ಆ ಫಲವನ್ನು ಅನುಭವಿಸಲು ನಮಗೆ ಇನ್ನೊಂದು ಜನ್ಮ ಬೇಕು. ಆ ಜನ್ಮದಲ್ಲಿ ಮತ್ತೆ ಹೊಸ ಕರ್ಮ ಮಾಡುತ್ತೇವೆ. ಇದನ್ನೇ ಕರ್ಮದ ಸುಳಿ ಅಂತ ಹೇಳೋದು. ಇದಕ್ಕೆ ಒಂದು ದೃಷ್ಟಾಂತ ಕೂಡ ನಾವು ನೋಡಬಹುದು. ಏನದು ದೃಷ್ಟಾಂತ? ರೇಷ್ಮೆ ಹುಳು. ರೇಷ್ಮೆ ಹುಳು ತನ್ನ ಬಾಯಿಯಿಂದ ದಾರವನ್ನ ತೆಗೆದು ತನ್ನ ಸುತ್ತಲೂ ಗೂಡು ಕಟ್ಟಿಕೊಳ್ಳುತ್ತದೆ. ನಾನು ಸುರಕ್ಷಿತವಾಗಿದ್ದೇನೆ ಎಂದುಕೊಳ್ಳುತ್ತದೆ. ಆದರೆ ಕೊನೆಗೆ ತಾನು ಕಟ್ಟಿದ ಗೂಡಿನೊಳಗೆ ತಾನೇ ಉಸಿರುಗಟ್ಟಿ ಸಾಯುತ್ತದೆ.
ನಾವು ಕೂಡ ಅಷ್ಟೇ ನನ್ನ ಮನೆ, ನನ್ನ ಆಸ್ತಿ, ನನ್ನ ಕೆಲಸ ಎಂಬ ಕರ್ಮಗಳ ಗೂಡನ್ನು ನಾವೇ ಕಟ್ಟಿಕೊಳ್ಳುತ್ತೇವೆ. ಕೊನೆಗೆ ಅದರಿಂದ ಹೊರಬರಲಾಗದೆ ಒದ್ದಾಡುತ್ತೇವೆ. ಆದ್ದರಿಂದ ಆಚಾರ್ಯರು ಹೇಳುತ್ತಿದ್ದಾರೆ, ಈ ಗೂಡು ಕಟ್ಟುವುದನ್ನು ನಿಲ್ಲಿಸು. ಇದನ್ನೇ ಸನ್ಯಸ್ಯ ಅಂತ ಹೇಳೋದು. ಈ ಗೂಡು ಕಟ್ಟುವುದನ್ನು ನಿಲ್ಲಿಸು, ಇರುವ ಗೂಡನ್ನು ಹರಿದು ಹೊರಗೆ ಬಾ ಅಂತ ಹೇಳುತ್ತಾರೆ. ಭವಬಂಧ ವಿಮುಕ್ತಯೇ. ನಿಮ್ಮ ಗುರಿ ಸ್ಪಷ್ಟವಾಗಿರಲಿ. ನಾವು ಕರ್ಮವನ್ನು ಏಕೆ ಬಿಡಬೇಕು? ಸೋಮಾರಿಗಳಾಗುವುದಕ್ಕ ಅಲ್ಲ. ಶ್ಲೋಕದಲ್ಲಿದೆ ಉತ್ತರ. ಭವಬಂಧ ವಿಮುಕ್ತಯೇ. ನಮ್ಮ ಗುರಿ ಭವಸಾಗರದಿಂದ, ಅಂದರೆ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಪಡೆಯುವುದು. ನೀವು ಒಂದು ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದೀರಿ ಅಂದುಕೊಳ್ಳಿ. ನಿಮ್ಮ ಸ್ಟೇಷನ್ ಬಂದಾಗ ನೀವು ಏನು ಮಾಡುತ್ತೀರಿ? ನಿಮ್ಮ ಲಗೇಜ್ ತೆಗೆದುಕೊಂಡು ರೈಲಿನಿಂದ ಇಳಿತೀರಿ ತಾನೆ? ಇಲ್ಲ. ಈ ರೈಲು ಚೆನ್ನಾಗಿದೆ, ಸೀಟು ಮೆತ್ತಗಿದೆ, ನಾನು ಇಲ್ಲೇ ಇರುತ್ತೇನೆ ಎಂದು ಹಠ ಹಿಡಿದರೆ ಏನಾಗುತ್ತದೆ? ರೈಲು ನಿಮ್ಮನ್ನು ಮತ್ತೆ ಎಲ್ಲಿಂದಲೂ ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ಸಂಸಾರವೂ ಒಂದು ರೈಲಿನಂತೆ. ನಮಗೆ ಮನುಷ್ಯ ಜನ್ಮ ಎಂಬ ಸ್ಟೇಷನ್ ಸಿಕ್ಕಿದೆ. ಇಲ್ಲಿ ನಾವು ಇಳಿದು ಮೋಕ್ಷ ಎಂಬ ಮನೆಗೆ ಹೋಗಬೇಕು. ಆದರೆ ನಾವು ಏನು ಮಾಡುತ್ತಿದ್ದೇವೆ? ರೈಲಿನಲ್ಲಿರುವ ಸಹ ಪ್ರಯಾಣಿಕರ ಜೊತೆ ಜಗಳ ಆಡುತ್ತಾ ಅಥವಾ ಆಟ ಆಡುತ್ತಾ ಮುಂದಿನ ಸ್ಟೇಷನ್, ಮುಂದಿನ ಜನ್ಮ, ಇದರ ಕಡೆಗೆ ಹೋಗುತ್ತಿದ್ದೇವೆ. ಮಹಾಸ್ವಾಮಿಗಳು ಹೇಳುತ್ತಾರೆ, ಬಂಧನದಲ್ಲಿ ಇರುವವನಿಗೆ ಮಾತ್ರ ಬಿಡುಗಡೆಯ ಬೆಲೆ ಗೊತ್ತು. ಬಂಧನದಲ್ಲಿ ಇರುವವನಿಗೆ ಮಾತ್ರ ಬಿಡುಗಡೆಯ ಬೆಲೆ ಗೊತ್ತು. ಯಾರು ತಾನು ಸುಖವಾಗಿದ್ದೇನೆ ಎಂದು ಭ್ರಮೆಯಲ್ಲಿರುತ್ತಾನೋ ಅವನು ಎಂದಿಗೂ ಪ್ರಯತ್ನ ಮಾಡುವುದಿಲ್ಲ. ಮೊದಲು ಒಪ್ಪಿಕೊಳ್ಳಿ, ನಾನು ಕರ್ಮದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ. ಆಗ ಮಾತ್ರ ಸನ್ಯಾಸ ಅಥವಾ ತ್ಯಾಗ ಮಾಡಲು ಮನಸ್ಸು ಬರುತ್ತದೆ. ಪಂಡಿತೈ, ಯಾರು ನಿಜವಾದ ಪಂಡಿತ? ಸರಿ, ತ್ಯಾಗ ಮಾಡಲು ಯಾರಿಗೆ ಸಾಧ್ಯ? ಎಲ್ಲರಿಗೂ ಸಾಧ್ಯವಿಲ್ಲ. ಅದಕ್ಕೆ ಶ್ಲೋಕದಲ್ಲಿ 2 ಅರ್ಹತೆಗಳನ್ನು ನೀಡಲಾಗಿದೆ. ಮೊದಲನೆಯದು ಪಂಡಿತೈಹಿ. ಇವತ್ತು ನಾವು ಯಾರನ್ನು ಪಂಡಿತ ಎನ್ನುತ್ತೇವೆ? ಯಾರು 4 ವೇದಗಳನ್ನು ಕಂಠಪಾಠ ಮಾಡಿದ್ದಾರೋ, ಯಾರು ಸಂಸ್ಕೃತ ವ್ಯಾಕರಣದಲ್ಲಿ ನಿಷ್ಣಾತರು, ಅಥವಾ ಯಾರು ಡಾಕ್ಟರೇಟ್ ಪದವಿ ಪಡೆದಿದ್ದಾರೋ ಅವರನ್ನು ಪಂಡಿತ ಎನ್ನುತ್ತೇವೆ. ಆದರೆ ಶಂಕರಾಚಾರ್ಯರ ಡಿಕ್ಷನರಿಯಲ್ಲಿ ಪಂಡಿತ ಪದಕ್ಕೆ ಅರ್ಥವೇ ಬೇರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಗತಾಸೂನ ಗತಾಸೂಕ್ಷ್ಮ ನಾನು ಶೋಚಂತಿ ಪಂಡಿತಾಹ. ಯಾರು ಸತ್ತವರಿಗಾಗಿ ಅಥವಾ ಬದುಕಿರುವವರಿಗಾಗಿ ದುಃಖಿಸುವುದಿಲ್ಲವೋ ಅವನೇ ಪಂಡಿತ. ಶೃಂಗೇರಿ ಶ್ರೀಗಳ ಪ್ರಕಾರ ಪಂಡ ಎಂದರೆ ಆತ್ಮ ವಿಷಯಕವಾದ ಬುದ್ಧಿ. ಪಂಡ ಎಂದರೆ ಆತ್ಮ ವಿಷಯಕವಾದ ಬುದ್ಧಿ. ಯಾರಲ್ಲಿ ಈ ಬುದ್ಧಿ ಇದೆಯೋ ಅವನೇ ಪಂಡಿತ. ಉಳಿದವರು ಕೇವಲ ಗ್ರಂಥ ಹೊರುವ ಕತ್ತೆಗಳು. ಇಲ್ಲೊಂದು ಕಥೆ ಇದೆ. ಈಜುಬಾರದ ಪಂಡಿತ. ಒಬ್ಬ ಮಹಾನ್ ಪಂಡಿತ ದೋಣಿಯಲ್ಲಿ ನದಿ ದಾಟುತ್ತಿದ್ದ. ದೋಣಿ ನಡೆಸುವವನಿಗೆ, ಯಾರು ದೋಣಿ ನಡೆಸುವವರು? ಅಂಬಿಗ. ಆ ಅಂಬಿಗನಿಗೆ ಅಕ್ಷರ ಬರುತ್ತಿರಲಿಲ್ಲ. ಪಂಡಿತ ಕೇಳಿದ, ನಿನಗೆ ವ್ಯಾಕರಣ ಗೊತ್ತಾ? ಅದಕ್ಕೆ ಆ ಅಂಬಿಗ ಹೇಳ್ತಾನೆ, ಇಲ್ಲ ಸ್ವಾಮಿ. ಆಗ ಪಂಡಿತ ಏನಂತಾನೆ, ಅಯ್ಯೋ, ನಿನ್ನ ಅರ್ಧ ಜೀವನ ವ್ಯರ್ಥ. ಸ್ವಲ್ಪ ಹೊತ್ತಿನ ನಂತರ ನಿನಗೆ ನ್ಯಾಯಶಾಸ್ತ್ರ ಗೊತ್ತಾ? ಅಂಬಿಗ ಇಲ್ಲ ಸ್ವಾಮಿ ಅಂತಾನೆ. ಆಗ ಪಂಡಿತ, ನಿನ್ನ ಮುಕ್ಕಾಲು ಜೀವನ ವ್ಯರ್ಥ. ಅಷ್ಟರಲ್ಲಿ ನದಿಯಲ್ಲಿ ಪ್ರವಾಹ ಬಂತು. ದೋಣಿ ಮುಳುಗುವ ಸ್ಥಿತಿ ತಲುಪಿತು. ಈಗ ಅಂಬಿಗ ಕೇಳಿದ, ಸ್ವಾಮಿ ನಿಮಗೆ ಈಜು ಬರುತ್ತಾ? ಪಂಡಿತ ಭಯದಿಂದ, ಇಲ್ಲಪ್ಪ, ನಾನು ಬರೀ ಪುಸ್ತಕ ಓದಿದ್ದೀನಿ, ಈಜು ಕಲ್ತಿಲ್ಲ. ಅಂಬಿಗ ನಗುತ್ತಾ ಹೇಳಿದ, ಹಾಗಾದರೆ ನಿಮ್ಮ ಪೂರ್ತಿ ಜೀವನ ವ್ಯರ್ಥ. ಈಗ ನೀವು ಸಾಯುತ್ತೀರಿ. ನೋಡಿ ನೋಡಿ, ಕೇವಲ ಶಾಸ್ತ್ರದ ಮಾತುಗಳು ತಿಳಿದರೆ ಸಾಲದು. ಸಂಸಾರ ಸಾಗರವನ್ನು ಈಜುವ ಕಲೆ ತಿಳಿದಿರಬೇಕು. ಸತ್ಯ ಯಾವುದು, ಅಸತ್ಯ ಯಾವುದು, ಆತ್ಮ ಯಾವುದು, ದೇಹ ಯಾವುದು ಎಂಬ ವಿವೇಕ ಯಾರಿಗೆ ಇದೆಯೋ ಅವನೇ ನಿಜವಾದ ಪಂಡಿತ. ಅಂತಹ ಪಂಡಿತ ಮಾತ್ರ ಕರ್ಮವನ್ನು ತ್ಯಜಿಸಲು ಸಾಧ್ಯ. ಇನ್ನ ಧೀರ್ಹೈ, ಆಧ್ಯಾತ್ಮಿಕ ವೀರರು. ಎರಡನೇ ಅರ್ಹತೆ ಇನ್ನೂ ಮುಖ್ಯವಾದುದು. ಧೀರ್ಹೈ ಅಂದರೆ ಧೀರರು. ನಮಗೆ ಪಂಡಿತರಾಗಲು ಸಾಧ್ಯವಾಗಬಹುದು, ಆದರೆ ಧೀರರಾಗುವುದು ಬಹಳ ಕಷ್ಟ. ಏಕೆಂದರೆ
ಆಧ್ಯಾತ್ಮದ ದಾರಿ ಅಷ್ಟು ಸುಲಭವಲ್ಲ, ಕತ್ತಿಯ ಅಂಚಿನ ಮೇಲೆ ನಡೆದಂತೆ ಎಂದು ಕಠೋಪನಿಷತ್ ಹೇಳುತ್ತದೆ. ಇಲ್ಲಿ ಧೈರ್ಯ ಅಂದರೆ ಯುದ್ಧದಲ್ಲಿ ಕತ್ತಿ ಹಿಡಿದು ಹೋರಾಡುವುದಲ್ಲ. ಧೈರ್ಯ ಅಂದರೆ ಯುದ್ಧದಲ್ಲಿ ಕತ್ತಿ ಹಿಡಿದು ಹೋರಾಡುವುದಲ್ಲ, ಇಂದ್ರಿಯಗಳ ಆಸೆಯನ್ನು ತಡೆದುಕೊಳ್ಳುವ ಧೈರ್ಯ. ಪ್ರಪಂಚದ ಜನರೆಲ್ಲರೂ ಹಣ ಮಾಡು, ಸುಖಿಸು ಎಂದು ಒಂದು ದಿಕ್ಕಿನಲ್ಲಿ ಓಡುತ್ತಿದ್ದರೆ ಒಬ್ಬಂಟಿಯಾಗಿ ವಿರುದ್ಧ ದಿಕ್ಕಿನಲ್ಲಿ ನಡೆಯುವ ಧೈರ್ಯ. ಉದಾಹರಣೆಗೆ, ಒಂದು ನದಿಯಲ್ಲಿ ಸತ್ತ ಮೀನುಗಳು ನೀರಿನ ಹರಿವಿನ ಜೊತೆಗೆ ತೇಲಿಕೊಂಡು ಹೋಗುತ್ತವೆ. ಆದರೆ ಜೀವವಿರುವ ಮೀನು ಪ್ರವಾಹದ ವಿರುದ್ಧ ಈಜಬಲ್ಲದು. ಧೀರ ಎಂದರೆ ಆ ಜೀವಂತ ಮೀನಿನಂತೆ ಸಮಾಜ ನಿಮ್ಮನ್ನು ಗೇಲಿ ಮಾಡಬಹುದು, ಇವನೊಬ್ಬ ಹುಚ್ಚ ಸನ್ಯಾಸಿಯಾಗಿದ್ದಾನೆ ಎಂದು ನಗಬಹುದು. ಆಗ ಎದೆಗುಂದದೆ ನನ್ನ ದಾರಿ ಸತ್ಯದ ದಾರಿ ಎಂದು ನಿಲ್ಲುವವನೇ ಧೀರ. ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಹೇಳುತ್ತಾರೆ, ಬಾಹ್ಯ ಶತ್ರುಗಳನ್ನು ಗೆಲ್ಲುವವನು ವೀರ. ಬಾಹ್ಯ ಶತ್ರುಗಳನ್ನು ಗೆಲ್ಲುವವನು ವೀರ, ಆದರೆ ತನ್ನ ಮನಸ್ಸಿನೊಳಗಿನ ಆಸೆಗಳನ್ನು ಗೆಲ್ಲುವವನು ಧೀರ. ಯಾವಾಗ ವಿಷಯ ಸುಖಗಳು, ಟಿವಿ, ಮೊಬೈಲ್, ರುಚಿ, ಆಕರ್ಷಣೆ ನಿಮ್ಮನ್ನು ಕರೆಯುತ್ತವೆಯೋ ಆಗ ನನಗೆ ಇದು ಬೇಡ ಎಂದು ಹೇಳುವ ಎದೆಗಾರಿಕೆ ಇದೆಯಲ್ಲ, ಅದೇ ನಿಜವಾದ ಧೈರ್ಯ. ಈ ಧೈರ್ಯ ಇಲ್ಲದವನು ಸನ್ಯಾಸಿಯಾಗಲಾರ. ಆತ್ಮಾಭ್ಯಾಸ ಉಪಸ್ಥಿತಿ. ಏನು ಮಾಡಬೇಕು? ಈಗ ಕರ್ಮ ಬಿಟ್ಟಾಯಿತು, ಸನ್ಯಾಸ. ವಿವೇಕ ಬಂತು, ಪಾಂಡಿತ್ಯ. ಮನಸ್ಸು ಗಟ್ಟಿಯಾಯಿತು, ಧೈರ್ಯ. ಮುಂದೆ ಏನು ಮಾಡಬೇಕು? ಸುಮ್ಮನೆ ಕೂರಬೇಕೇ? ಇಲ್ಲ. ಶ್ಲೋಕದ ಕೊನೆಯ ಭಾಗ ಹೇಳುತ್ತದೆ, ಆತ್ಮಾಭ್ಯಾಸ ಉಪಸ್ಥಿತೈ ಯತ್ಯತಾಂ. ಆತ್ಮಾಭ್ಯಾಸ ಉಪಸ್ಥಿತೈ ಯತ್ಯತಾಂ. ಆತ್ಮಾಭ್ಯಾಸ ತನ್ನ ಸ್ವರೂಪದ ಮೇಲೆ ಧ್ಯಾನ ಮಾಡುವುದು. ಉಪಸ್ಥಿತೈ ಸದಾಕಾಲ ಅದರಲ್ಲೇ ನೆಲೆ ನಿರುವುದು, ಸದಾಕಾಲ ಅದರಲ್ಲೇ ನೆಲೆಸಿರುವುದು. ಜನರು ಒಂದು ತಪ್ಪು ತಿಳುವಳಿಕೆ ಹೊಂದಿದ್ದಾರೆ, ಕೆಲಸ ಬಿಟ್ಟು ಬಿಟ್ಟರೆ ಬೋರ್ ಆಗಲ್ವಾ ಎಂದು. ಶಂಕರಾಚಾರ್ಯರು ಹೇಳ್ತಾರೆ, ನೀವು ಕೆಟ್ಟದ್ದನ್ನು ಬಿಡುತ್ತಿರುವುದು ಒಳ್ಳೆಯದನ್ನು ಹಿಡಿದುಕೊಳ್ಳಲು. ನೀವು ಕೆಟ್ಟದ್ದನ್ನು ಬಿಡುತ್ತಿರುವುದು ಒಳ್ಳೆಯದನ್ನು ಹಿಡಿದುಕೊಳ್ಳಲು. ಒಬ್ಬ ಸಂಗೀತಗಾರ ಹೇಗೆ ದಿನಕ್ಕೆ 8 ಗಂಟೆ ರಿಯಾಜ್ ಮಾಡುತ್ತಾನೋ, ಪ್ರಾಕ್ಟೀಸ್, ಹಾಗೆ ಸಾಧಕನು ದಿನದ 24 ಗಂಟೆಯೂ ನಾನು ಯಾರು ಎಂಬ ವಿಚಾರದಲ್ಲಿ ತೊಡಗಿರಬೇಕು. ಹೇಗೆ ಅಭ್ಯಾಸ ಮಾಡಬೇಕು? ಅದಕ್ಕೆ ಶ್ರವಣ ಮಾಡಬೇಕು, ಮನನ ಮಾಡಬೇಕು ಮತ್ತು ನಿಧಿಧ್ಯಾಸನ ಮಾಡಬೇಕು. ಶ್ರವಣ ಅಂದ್ರೆ ಗುರುಗಳಿಂದ ಸತ್ಯವನ್ನ ಕೇಳುವುದು. ಮನನ ಅಂದ್ರೆ ಕೇಳಿದ್ದನ್ನು ಏಕಾಂತದಲ್ಲಿ ಚಿಂತನೆ ಮಾಡುವುದು. ಇನ್ನು ನಿಧಿಧ್ಯಾಸನ ಅಂದರೆ ಚಿಂತನೆ ಮಾಡಿದ್ದನ್ನು ಅನುಭವಕ್ಕೆ ತಂದುಕೊಳ್ಳಲು ಧ್ಯಾನ ಮಾಡುವುದು. ನಾನು ದೇಹವಲ್ಲ, ನಾನು ಮನಸ್ಸಲ್ಲ, ನಾನು ಸಾಕ್ಷಿ ಪ್ರಜ್ಞೆ ಎಂದು ಮತ್ತೆ ಮತ್ತೆ ಮನಸ್ಸಿಗೆ ಹೇಳಿಕೊಡುವುದೇ ಆತ್ಮಾಭ್ಯಾಸ. ಹೇಗೆ ಒಂದು ಮಗು ನಡೆಯಲು ಕಲಿಯುವಾಗ 100 ಸಲ ಬೀಳುತ್ತದೆ ಮತ್ತೆ ಏಳುತ್ತದೆಯೋ, ಹಾಗೆ ಮನಸ್ಸು ವಿಷಯಗಳ ಕಡೆಗೆ ಓಡಿದಾಗ ಅದನ್ನು ಎಳೆದು ತಂದು ಆತ್ಮನಲ್ಲಿ ನಿಲ್ಲಿಸಬೇಕು. ಇದಕ್ಕೆ ಯತ್ಯತಾಂ, ಪ್ರಯತ್ನ ಮಾಡಬೇಕು ಎಂದು ಆಚಾರ್ಯರು ಆದೇಶ ನೀಡಿದ್ದಾರೆ. ಆತ್ಮೀಯರೇ, ಇದರ ಸಾರಾಂಶ ಇಷ್ಟೇ. ಸನ್ಯಾಸ, ಇದನ್ನ ನೀವು ಇನ್ನೊಂದು ಬಾರಿ ತಿಳಿದುಕೊಳ್ಳಿ. ಹೊರಗಿನ ಭಾರವನ್ನು, ಕಾಮ್ಯ ಕರ್ಮ ಇಳಿಸಿ ಮಾನಸಿಕವಾಗಿ ಹಗುರವಾಗಿ. ಇನ್ನು ಗುರಿ, ಹುಟ್ಟು ಸಾವುಗಳ ಚಕ್ರದಿಂದ, ಭವಬಂಧನದಿಂದ ಬಿಡುಗಡೆಯೇ ಏಕೈಕ ಗುರಿಯಾಗಿರಲಿ. ಇನ್ನು 3ನೆಯದು ಪಾಂಡಿತ್ಯ. ಕೇವಲ ಪುಸ್ತಕದ ಹುಳುವಾಗಬೇಡಿ, ಸತ್ಯ ಅಸತ್ಯದ ವಿವೇಕವನ್ನ ಬೆಳೆಸಿಕೊಳ್ಳಿ. ಇನ್ನು ಧೈರ್ಯ, ಇಂದ್ರಿಯಗಳನ್ನು ನಿಗ್ರಹಿಸುವ ಧೀರ ಗುಣವನ್ನು ರೂಢಿಸಿಕೊಳ್ಳಿ. ಇನ್ನು ಆತ್ಮಾಭ್ಯಾಸ, ನಿರಂತರವಾಗಿ ಆತ್ಮಚಿಂತನೆಯಲ್ಲಿ ತೊಡಗಿರಿ. ಶಂಕರಾಚಾರ್ಯರ ಈ ಕರೆಗೆ ನಾವು ಓಗೊಡೋಣ. ಹಿಂದೆ ಈ ಕ್ಷಣವೇ ನಮ್ಮ ಮನಸ್ಸಿನಲ್ಲಿರುವ ಅನಗತ್ಯವಾದ ಆಸೆಗಳೆಂಬ ಕಸವನ್ನು ಹೊರಗೆ ಹಾಕುವ ಸಂಕಲ್ಪ ಮಾಡೋಣ. ಆಗ ಮಾತ್ರ ನಮ್ಮ ಹೃದಯದಲ್ಲಿ ಜ್ಞಾನದ ದೀಪ ಬೆಳಗಲು ಸಾಧ್ಯ. ಆ ಸದ್ಗುರುಗಳ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಶ್ಲೋಕದಲ್ಲಿ ಸಾಧನೆಯ ಹಾದಿ ಇನ್ನೂ ಆಳವಾಗಿ ತೆರೆದುಕೊಳ್ಳಲಿದೆ. ಹರಿ ಓಂ ತತ್ಸತ್.